ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನಿಮ್ಮ ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಒಂದು ಮಾತು ಕೇಳಿರ್ತೀರಾ, ನಾನು ನಿನ್ನ ಜೊತೆ ಇರ್ತೀನಿ ಅಂತ. ನಾನು ನಿನ್ನ ಜೊತೆ ಇರ್ತೀನಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ನೀನೇನು ಹೆದರ್ಕೋಬೇಡ ಅನ್ನೋ ಮಾತನ್ನು ಪ್ರತಿಯೊಬ್ಬರು ಒಂದಿಲ್ಲ ಒಂದು ಕ್ಷಣದಲ್ಲಿ ನಾವು ಕೇಳೇ ಇರ್ತೀವಿ. ಹಾಗೆಲ್ಲ ಹೇಳಿದವರೆಲ್ಲ ನಮ್ಮ ಜೊತೆ ಬಂದಿದ್ದಾರಾ? ಅದು ನಿಮಗೆ ನಿಜ ಅನಿಸುತ್ತಾ ಸ್ನೇಹಿತರೆ? ನೋಡಿ, ಖಂಡಿತ ಯಾರು ನಮ್ಮ ಜೊತೆ ಬರೋದಿಲ್ಲ. ಅಲ್ಲಿ ಖಂಡಿತ ಸ್ವಾರ್ಥ ಮನೆ ಮಾಡಿರುತ್ತೆ. ಪ್ರತಿ ಸಲ ನಾನು ಇರ್ತೇನೆ ಅಂತ ಹೇಳಿದವ್ರು ಯಾರು ನಮ್ಮ ಜೊತೆ ಬರೋದಿಲ್ಲ. ನಡು ನೀರಲ್ಲಿ ಕೈ ಬಿಟ್ಟು ಹೋಗಿರ್ತಾರೆ. ಅದಕ್ಕೋಸ್ಕರ ನಾವು ಯಾರನ್ನು ನಂಬದೆ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಹೋಗ್ತಾ ಇರಬೇಕು. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ನಾವು ಕಾಯ್ಕೊಂಡು ಕೂತ್ರೆ ಸತ್ಯವಾಗ್ಲೂ ಯಾವ ಕೆಲಸನೂ ಆಗೋದಿಲ್ಲ. ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯವೂ ಇಲ್ಲ. ನಿಂತ ನೀರಾಗಿ ಅಲ್ಲೇ ಕೊಳೆತು ಹೋಗಬೇಕಾಗತ್ತೆ. ಯಾವತ್ತೂ ನಾವು ಒಂಟಿ ಸಲಗದಂತೆ ಹೋರಾಡ್ತಾ ಮುನ್ನುಗ್ಗಲೇಬೇಕು. ಎಷ್ಟೋ ಸಾರಿ ನೀನು ಅವ್ರಿಗೆ ಹಾಗೆ ಹೇಳು, ನೀನು ಇವ್ರಿಗೆ ಹೀಗೆ ಹೇಳು, ನೀನು ಅದು ಮಾಡು, ನೀ ಇದು ಮಾಡು, ನಾವು ನಿನ್ನ ಜೊತೆ ಇರ್ತೀವಿ ಅಥವಾ ನಾನು ನಿನ್ನ ಜೊತೆ ಇರ್ತೀನಿ, ನೀನೇನು ಹೆದರಬೇಡ ಹಾಗೆಲ್ಲ ಹುರಿದುಂಬಿಸ್ತಾರೆ. ಆಗ ಅವನೇನಾದರೂ ಸಿಕ್ಕಾಕ್ಕೊಂಡು ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಎಲ್ಲರೂ ಅಲ್ಲಿಂದ ಪರಾರಿ ಆಗ್ತಾರೆ. ಹಾಗಾಗಿ ಇಂತಹ ಅನೇಕ ಸಂದರ್ಭಗಳನ್ನು ನಮ್ಮ ಜೀವನದಲ್ಲಿ ಒಂದಿಲ್ಲ ಒಂದು ಕ್ಷಣದಲ್ಲಿ ನಾವು ಕಂಡೇ ಇರ್ತೀವಿ. ಯಾರ್ದೋ ಸಪೋರ್ಟ್ ಸಿಗುತ್ತೆ ಅಥವಾ ಯಾರೋ ನಮ್ಮ ಜೊತೆ ಇರ್ತಾರೆ, ಯಾರೋ ದುಡ್ಡು ಕೊಡ್ತಾರೆ, ಯಾರೋ ಸಹಾಯ ಮಾಡ್ತಾರೆ, ಹೀಗೆಲ್ಲ ನಾವು ಹೇಳ್ಕೊಂಡು ಕೂತ್ರೆ ಅದು ನಮಗೆ ಖಂಡಿತ ಅಪಾಯ. ಹಾಗಾಗಿ ನಾವು ಏನನ್ನೂ ಯೋಚನೆ ಮಾಡದೆ ಅವರಿವರು ಸಹಾಯನ ಯೋಚಿಸದೆ ಅಥವಾ ತಗೊಳ್ಳದೆ ನಮ್ಮ ಒಂದು ಕೆಲಸಗಳೇನಿದ್ದಾವೆ ಅವುಗಳನ್ನು ಮಾಡ್ತಾ ಹೋಗಬೇಕು. ಇದು ಮಾಡೋದ್ರಿಂದ ಸರಿನಾ ತಪ್ಪಾ ಅಂತ ನಮ್ಮನ್ನು ನಾವು ಅವಲೋಕಿಸ್ಕೊಳ್ಬೇಕು. ಹೀಗೆ ಅನೇಕ ಸಾಧಕರನ್ನ ನಾವು ನೋಡ್ತೀವಿ. ಅವರೆಲ್ಲ ಇಂಥವ್ರನ್ನ ನೋಡಿನೇ ಮುಂದೆ ಬಂದಿರ್ತಾರೆ. ಅವ್ರನ್ನ ನೋಡಿ ಅವ್ರವ್ರನ್ನ ಇಗ್ನೋರ್ ಮಾಡಿ ಅಬ್ಬಾ ಅಂದ್ಕೊಂಡೇ ಮುಂದೆ ಹೋಗಿರ್ತಾರೆ. ನಾವಷ್ಟೇ ಸ್ನೇಹಿತರೆ, ನಮ್ಮ ತಂದೆ ತಾಯಿ ಮಾತುಗಳನ್ನ ಕೇಳಬೇಕು. ಯಾಕೆಂದರೆ ಅವೆರಡೇ ಜೀವಗಳು, ಸ್ವಾರ್ಥ ಇಲ್ಲದೆ ನಮಗೆ ಗೈಡ್ ಮಾಡೋರು, ನಮ್ಮ ಜೊತೆ ಇರೋರು. ಹಾಗಾಗಿ ನಾವು ತಂದೆ ತಾಯಿ ಮಾತುಗಳನ್ನ ಕೇಳ್ತಾ ಅವ್ರು ಹಾಕ್ಕೊಟ್ಟಂತಹ ದಾರಿಯಲ್ಲಿ ಸಾಗ್ತಾ ಅವರಿಗೂ ಪ್ರೀತಿ ಗೌರವ ಕೊಡ್ತಾ ನಮ್ಮ ಬದುಕಿನ ಜೊತೆ ಅವ್ರ ಜೊತೆ ನಾವು ಸಾಗ್ತಾ ನಮ್ಮ ಜೀವನದ ಸಾಧನೆಗಳನ್ನು ಮಾಡೋಣ. ಏನಂತೀರ ಸ್ನೇಹಿತರೆ? ಖಂಡಿತ ನಿಮಗೆ ಈ ವಿಷಯ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಾದರೂ ಮೊದಲನೇ ಸಾರಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಇತರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.